ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ಇವತ್ತು ಒಂದು ಪೂಜೆ ಮಾಡಿದ್ದೆ. ಆ ಪೂಜೆ ಬಗ್ಗೆ ಹೇಳ್ಕೊಳ್ಳೋಣ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆಂಜನೇಯ ಸ್ವಾಮಿ ಪೂಜೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾವು ಮಾಡ್ತಾ ಇರ್ತೀನಿ ಆಗಾಗ. ಸೊ ಇದು ಒಂದು ವ್ರತ ಅಥವಾ ಸಂಕಲ್ಪ ಅಂತ ಹೇಳ್ಬೋದು. ಸೊ 108 ಸರಿ ಹನುಮಾನ್ ಚಾಲೀಸನ ಒಂದು ಪಾರಾಯಣ ಮಾಡಬೇಕು, ಅಂದರೆ ಹೇಳ್ಕೋಬೇಕು. ಸೊ 108 ಟೈಮ್ಸ್ ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನಾವು ಯಾವುದಾದ್ರೂ ಒಂದು ಬೇಡಿಕೆನ ತಂದೆ ಮುಂದೆ ಇಟ್ಬಿಟ್ಟು ಪ್ರೇ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಆ 108 ಸರಿ ಓದಾದಮೇಲೆ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದನ್ನು ಹೇಳಿದ್ರೆ ಅಂದರೆ ತುಂಬಾ ಒಂದು ಸಕ್ಸಸ್ 100% ಶ್ಯೂರ್ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೆ. ಸೊ ನಾನು 11 ಡೇಸನ್ನು ಮಾಡಿದ್ದೀನಿ. 11 ಡೇಸಲ್ಲಿ 11 ಟೈಮ್ಸು ಏನು ಓದ್ಕೊಂಡು ಹೋಗಿರ್ತೀವಿ ಅದು ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ಆ 11 ಡೇಸು ಮಾಡಲಿಕ್ಕಾಗಲ್ಲ ಅಂದರೆ ಕಂಟಿನ್ಯೂಸ್ ಆಗಿ 11 ಡೇಸು ಅರ್ಲಿ ಮಾರ್ನಿಂಗ್ ಮಾಡಬೇಕಾಗುತ್ತಲ್ವ. ಸೊ ಅದು ಎಲ್ಲರಿಗೂ ಸ್ವಲ್ಪ ಪಾಸಿಬಲ್ ಇರಲ್ಲ ಮತ್ತು ಏನಾದರೂ ಅಡೆತಡೆಗಳಾದರೆ ತೊಂದರೆ ಆಗುತ್ತೆ. ಹಾಗಾಗಿ ಈ 108 ಟೈಮ್ಸು ಒಂದೇ ದಿನದಲ್ಲಿ ಓದಿ ಮುಗಿಸುವಂಥದ್ದು. ಸೊ ಆ ಒಂದು ಪೂಜೆನ ನಾನು ಮಾಡಿದ್ದೆ. ಸೊ ತುಂಬಾ ಒಂದು ಮನಃಶಾಂತಿ ಸಿಗುತ್ತೆ ಮತ್ತು ತುಂಬಾ ಒಂದು ದೇವರ ಒಂದು ನಾವು ಹತ್ರ ಆಂಜನೇಯ ಸ್ವಾಮಿಗೆ ಹತ್ರ ಆಗಿದ್ವಿ ಅನ್ನೋವಂಥ ಫೀಲಿಂಗ್ ಸಿಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ಒಂದು 4 to 5 hours ತಗೊಳುತ್ತೆ ಪೂಜೆ. ಆದರೆ ಒಂದು ಚೂರು ಕಾಲು ನೋವಾಗಲಿ ಸುಸ್ತಾಗೋದಾಗಲಿ ಏನೂ ಆಗೋದಿಲ್ಲ. ಫಸ್ಟು ಒಂದು 10-20 ಟೈಮ್ಸ್ ಏನು ಓದ್ತಾ ಇದ್ವಿ ಆವಾಗ ಸ್ವಲ್ಪ ನನಗೆ ಯಾಕಾದರೂ ಸ್ಟಾರ್ಟ್ ಮಾಡೋದಪ್ಪ ಸ್ವಲ್ಪ ಗಂಟ್ಲು ಅಂದರೆ ನೋವು ಬರೋಕ್ಕೆ ಬಾಯಲ್ಲಿ ಸ್ವಲ್ಪ ನೋವು ಬರೋಕ್ಕೆ ಶುರು ಆಯಿತು. ಅಂದರೆ ಅಷ್ಟು ಕಂಟಿನ್ಯೂಸ್ ಆಗಿ ಒಂದು 11 ಟೈಮ್ಸ್ ಓದಿದ್ದೀನಿ. ಅದಾದಮೇಲೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಅದಾದಮೇಲೆ ಇರಲಿ, ಗ್ಯಾಪ್ ತೊಗೊಳ್ಳೋದು ಬೇಡ, ನೋಡೋಣ, ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 108 ಟೈಮ್ಸು ಮುಗಿದಿದ್ದೇ ಗೊತ್ತಿಲ್ಲ. ಸೊ ಅಷ್ಟು ಚೆನ್ನಾಗಿ ಅದು ದೇವರ ಕೃಪೆನೋ ಏನೋ ಗೊತ್ತಿಲ್ಲ, ಅದು ಹೇಗೆ ನನ್ನ ಬಾಯಲ್ಲಿ ಬರ್ತಾ ಹೋಯಿತು, ಅದು ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಅದು ಮುಗಿದಾದ್ಮೇಲೆ ಆ ಮನಃಶಾಂತಿನೇ ಬೇರೆ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಸಮಾಧಾನ ಕೊಡುವಂಥ ಪೂಜೆ ಇದು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮಗೂ ಯಾವುದಾದ್ರು ಒಂದು ಬೇಡಿಕೆಗಳಿದ್ದರೆ 100% ಶ್ಯೂರ್ ಆಗೇ ಆಗುತ್ತೆ. ಯಾಕಂದರೆ ನನಗೆ ಆ ಕೆಲಸ ಆಗಿರೋದ್ರಿಂದನೇ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನೀವು ಅರ್ಲಿ ಮಾರ್ನಿಂಗು ಒಂದು ಬ್ರಾಹ್ಮಿ ಮುಹೂರ್ತ ಅಂದರೆ 4 o'clock ಮಾಡ್ಬೋದು. ಅಥವಾ ಸಂಜೆ ನೀವು ಏನಾದರೂ ಜಾಬಿಗೆ ಹೋಗೋರು ಅಂಥವ್ರಿದ್ದರೆ ಸಂಜೆ ಆಫ್ಟರ್ 6-6:30 ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಮಿನಿಮಮ್ ಅದು 4 to 5 hours ಅಂತೂ ಹಿಡಿಯುತ್ತೆ. ಸೊ ನಾನು ಫಸ್ಟ್ ಮಾಡಿದ್ದು ಅಕ್ಕಿ ಅಂದರೆ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದಾದಮೇಲೆ ಆಂಜನೇಯ ಸ್ವಾಮಿ ಫೋಟೋ ಇಟ್ಟು ಆಮೇಲೆ ಅದಕ್ಕೆ ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ದೀಪನ ಹಚ್ಚಿಟ್ಟು ಪೂಜೆ ಮಾಡಿದೆ. ಸೊ ಫಸ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಅಂದರೆ ಎಲ್ಲ ಫೋಟೋಗಳಿಗೂ ಪೂಜೆ ಎಲ್ಲ ಮಾಡಿ, ಸೊ ಮಂಗಳಾರತಿ ಎಲ್ಲ ಮಾಡಿ, ಹೊರಗಡೆ ತುಳಸಿ ಪೂಜೆ ಎಲ್ಲ ಮಾಡಿ, ಇದು ನಾನು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಅರೌಂಡ್ ಒಂದು 3:30 4 o'clock ಆಗಿ ಸ್ಟಾರ್ಟ್ ಮಾಡಿದ್ದೆ. ಸೊ ಅದೆಲ್ಲ ಆದಮೇಲೆ ನಾವು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ದೆನ್ ನಾವು ಫಸ್ಟು ಪ್ರೇ ಮಾಡಬೇಕಾಗಿರೋದು ಗಣಪತಿಗೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಫಸ್ಟು ಗಣಪತಿ ಒಂದನ್ನು ಮಾತ್ರ ಒಂದು ಸಪರೇಟ್ ಒಂದು ಪ್ಲೇಟಲ್ಲಿ ಗಣಪತಿನ ಇಟ್ಟು ಹೂವು, ಅಕ್ಷತೆ, ಕಾಳು ಎಲ್ಲ ಹಾಕಿ, ಸೊ ಈ ಒಂದು ಸಂಕಲ್ಪ ಏನು ಮಾಡ್ತೀನಿ ಅದು ಒಳ್ಳೆಯದಾಗ್ಲಪ್ಪ ಅಂತ ಅಂದ್ಬಿಟ್ಟು ಬೇಡಿಕೊಂಡು, ಸೊ ಅದ್ರ ಮುಂದೆ ಒಂದು ತುಪ್ಪದ ದೀಪನ ಹಚ್ಬಿಟ್ಟು ಆಮೇಲೆ ಪ್ರಸಾದ, ಬಾಳೆಹಣ್ಣು ಮತ್ತು ಒಂದು ಲೋಟ ನೀರು ಇಟ್ಬಿಟ್ಟು, ಸೊ ಆ ತಂದೆ ಫಸ್ಟು ಗಣಪತಿಗೆ ಪ್ರೇಯರ್ ಮಾಡಬೇಕು. ಅದಾದಮೇಲೆ ಆಂಜನೇಯ ಸ್ವಾಮಿ ಏನು ಒಂದು ಆಸೆ ಇರುತ್ತೆ ಅದನ್ನು ಬೇಡಿಕೊಂಡು, ಸೊ ಹನುಮಾನ್ ಚಾಲೀಸ ಬುಕ್ ತೊಗೊಂಡು ಓದ್ತಾ ಹೋಗಬೇಕು. ಸೊ 108 ಸರಿ ಅಂದರೆ ಕೆಲವೊಬ್ಬರು ಆಗದೇ ಇರೋರು ಒಂದು 20 ಅಂದರೆ 25 ಆದಮೇಲೆ ಸ್ವಲ್ಪ ಬೇಕಾದರೆ ಗ್ಯಾಪ್ ತೊಗೊಬೋದು. ಬಟ್ ಪ್ರಾಬ್ಲಮ್ ಇಲ್ಲ. ಆದರೆ ಅಂದರೆ ಎದ್ದು ಕೂತ್ಕೊಂಡು ಸ್ವಲ್ಪ ಓಡಾಡಿಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ತುಂಬಾ ಪರವಾಗಿಲ್ಲ, ನಮಗೇನು ಅಂಥ ರಿಸ್ಕ್ ಆಗೋಲ್ಲ ಅಂದರೆ ಒಂದು 50 ಟೈಮ್ಸ್ ಆದಮೇಲೆ ಗ್ಯಾಪ್ ತೊಗೊಬೋದು. ಇಲ್ಲ ಅಂತ ಅಂದರೆ ಒಂದು 75 ಹಂಗೆ ಆದಮೇಲೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ನೀವು ಆವತ್ತು 108 ಸರಿ ಓದಬೇಕಾಗುತ್ತೆ. ಸೊ ಹನುಮಾನ್ ಚಾಲೀಸ ಅಂದರೆ ನೀವು ಏನು ಸ್ವಾಮಿನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ನಾನು ಇಲ್ಲಿ ಸ್ವಲ್ಪ ಹೂಗಳನ್ನ ತಗೊಂಡಿದ್ದೆ. ಸೊ ಒಂದೊಂದೇ ಇಡ್ತಾ, ಏಕೆಂದರೆ ನಂಬರ್ಗಳು ನೆನಪಿರ್ತಿರ್ಲಿಲ್ಲ.
ಸ್ವಲ್ಪ ಓದ್ತಾ ಓದ್ತಾ ಮರ್ತೋಗ್ತಾಯಿತ್ತು. ಹಾಗಾಗಿ ಒಂದು ಆಗಿದ ತಕ್ಷಣ ಒಂದು ದಳ ಇಟ್ಬಿಟ್ಟು ಸೊ ಹಿಂಗೆ 108 ದಳಗಳನ್ನ ನಾನು ಹಂಗೆ ಅರಿಶಿಣದಲ್ಲಿ ಜೋಡಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ಈ ರೀತಿ ಜೋಡಿಸ್ತಾ ಇದ್ದರೆ ಅಂದರೆ ಕನ್ಫ್ಯೂಸ್ ಆಗೋಲ್ಲ. 10 ಆ ಥರ ಪಕ್ಕ ಇಟ್ಬಿಟ್ಟು ಜೋಡಿಸ್ತಾ ಪ್ರೇಯರ್ ಮಾಡ್ತಾ ಹನುಮಾನ್ ಚಾಲೀಸ ಓದ್ಕೊಂಡು ಹೋದೆ. ಏನಪ್ಪ ಅಂದರೆ ನಾನು ಅಂದ್ಕೊಂಡೆ ಒಂದು 20 ಆದಮೇಲೋ 30 ಆದಮೇಲೋ ಇನ್ ಕೇಸ್ ತುಂಬ ಕಾಲು ನೋವು ಬಂದರೆ ಗ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಆ ದೇವರ ಒಂದು ಬುಕ್ ಓದ್ತಾ ನಮ್ಮ ಮನಸ್ಸಲ್ಲಿ ಆ ಭಕ್ತಿ ತುಂಬಿದಾಗ ರಿಯಲಿ ಅಷ್ಟೊಂದು ಏನೂ ಟಯರ್ಡ್ ಆಗೋಲ್ಲ, ಫೀಲ್ ಆಗೋಲ್ಲ. ಸ್ಟಾರ್ಟಿಂಗ್ ಅನಿಸುತ್ತೆ, ಬಟ್ ಹೋಗ್ತಾ ಇನ್ನೂ ಓದೋಣ ಸೊ ಗ್ಯಾಪೇ ಬೇಡ ಅನಿಸುತ್ತೆ. ಅಷ್ಟೊಂದು ಒಂದು ಸಮಾಧಾನ ಮತ್ತು ಸಂತೋಷ ತುಂಬಿ ಬರುತ್ತೆ. ಓದ್ತಾ ಏನೋ ಒಂದು ಕಾನ್ಫಿಡೆನ್ಸು, ಆಮೇಲೆ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ನಿಮಗೂ ಏನಾದರೂ ಅಂದರೆ ನಾನು ಸ್ವಲ್ಪ ನನ್ನ ಒಂದು ಕೆಲಸ ಆಗಬೇಕಾಗಿತ್ತು. ಆ ಒಂದು ಬೇಡಿಕೆನ ಸ್ವಾಮಿ ಮುಂದೆ ಇಟ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ಓದ್ತಾ ತುಂಬಾ ಲೇಟ್ ಆಗ್ತಾ ಬಂತು. ಅಂದರೆ ಆಗಲೇ ನನ್ನ ಮಗನೂ ಅವತ್ತು ಸ್ಯಾಟರ್ಡೇ ಆಗಿಂದ ಸ್ಕೂಲ್ ರಜೆ ಇತ್ತು. ಬಟ್ ಆಗ ಬಂದು ಹೇಳ್ತಾ ಇದ್ದ, ಇನ್ನೂ ಎಷ್ಟೊತ್ತು ಅಂತ. ಅವ್ನು ಮಲಗಿದ್ದವನು ಎದ್ದಾದಮೇಲೆ ಕೊನೆಗೆ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಂಡ. ಸೊ ಹಾಗೆ ಪ್ರೇಯರ್ ಮಾಡ್ತಾ ಪೂಜೆ ಮಾಡಿದೆ. ಸೊ 108 ಟೈಮ್ಸ್ ಕಂಪ್ಲೀಟಾಗಿ ನಾನು ಗ್ಯಾಪ್ ತೊಗೊಂಡಂಗೆ ಓದಿದ್ದೀನಿ. ಓದಿ ಆದಮೇಲೆ ಮತ್ತೊಂದು ಸರಿ ಮಂಗಳಾರತಿ ಮಾಡಿ 108 ಟೈಮ್ಸ್ ಓದಿ ಆದಮೇಲೆ ಬಜರಂಗ್ ಬಾಣ್ ಅಂತ ಅಂದ್ಬಿಟ್ಟು ನಿಮಗೆ ಓದಲಿಕ್ಕೆ ಆಗಲ್ಲ ಅಂದರೆ ಆ ಮಂತ್ರನ ನಾವು ಗೂಗಲಲ್ಲಿ ಅಂದರೆ ಯೂಟ್ಯೂಬಲ್ಲಿ ಪ್ಲೇ ಮಾಡಿಬಿಟ್ಟು ಅದು ಒಂದು 3-4 ಮಿನಿಟ್ಸ್ ಆಗುತ್ತೆ. ಅದನ್ನು ಕೇಳಿಬಿಟ್ಟು ಆದಮೇಲೆ ಇನ್ನೊಂದು ಸರಿ ನಾವೊಂದು ಮಂಗಳಾರತಿ ಮಾಡಿ ಪೂಜೆ ಮಾಡಿ ಕೈ ಮುಗಿದು ಸೊ ನಮ್ಮ ಒಂದು ಸಂಕಲ್ಪನ ಮುಗಿಸ್ಬೋದು. ಈ ರೀತಿ ಒಂದು ಮಾಡೋದ್ರಿಂದ ಅಂದರೆ ಅವತ್ತು ಪೂಜೆ ಮಾಡೋದ್ರಿಂದ ಒಂದೇ ದಿನದಲ್ಲಿ ಆಗುತ್ತೆ ಮತ್ತು ನಾವು ಏನು ಬೇಡ್ಕೊತಿರ್ತೀವೋ ಅದು 100% ಶೋರ್. ಅಂದರೆ ಒಂದು ರಾಮನ ಮೇಲೆ ಆಣೆ ಇಟ್ಟಂತೆ ಅದು ಆಂಜನೇಯ ಸ್ವಾಮಿ ಏನು ಹನುಮಾನ್ ಬಾಣ್ ಅನ್ನೋದು ಓದ್ತೀವಲ್ಲ ನಾವು, ಸೊ ಆ ಮಂತ್ರ ಹನುಮಾನ್ ಸ್ವಾಮಿಗೆ ಒಂದು ಪ್ರಾಮಿಸ್ ತೊಗೊಂಡಂಗೆ. ಸೊ ಹಾಗಾಗಿ ಆ ಕೆಲಸ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ಮತ್ತು ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಸೊ ಹನುಮಾನ್ ಚಾಲೀಸನೇ ಎಷ್ಟು ಪವರ್ಫುಲ್ ಅಂತ ನಮಗೆ ಗೊತ್ತು. ಅದ್ರ ಜೊತೆ ಹನುಮಾನ್ ಬಾಣ್ ಅಂತ ಏನ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಕೊಟ್ಟರೆ ಅದನ್ನು ಕೇಳ್ತೀವಿ, ಅದು ಆ ಮಂತ್ರ ಅದಕ್ಕಿಂತ ಪವರ್ಫುಲ್ಲಾಗಿರುತ್ತೆ. ಸೊ ಅದನ್ನು ನಾವು ತಪ್ಪಾಗಿ ಓದಬಾರ್ದು. ಹಾಗಾಗಿ ನಾವು ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಕೇಳ್ಬೋದು. ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವ್ರತನ ಅಥವಾ ಈ ಸಂಕಲ್ಪನ ಮಾಡಿ ಆಂಜನೇಯ ಸ್ವಾಮಿಗೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಕಷ್ಟದಲ್ಲಿದ್ದವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಮಾಡಲಿ, ಅವರ ಒಂದು ಎಲ್ಲ ಕಷ್ಟಗಳು ಪರಿಹಾರ ಆಗಲಿ. ಸೊ ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ಬೇಗ ಫಲಿತಾಂಶ ಸಿಗುತ್ತೆ. 100% ಶೋರ್ ನೀವು ಬೇಡ್ಕೊಂಡಿರುವಂಥ ಕೆಲಸ ಆಗೇ ಆಗುತ್ತೆ. ಹನುಮಾನ್ ಸ್ವಾಮಿ ಆಂಜನೇಯ ಸ್ವಾಮಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ. 100% ಆ ಕೆಲಸ ಆಗೇ ಆಗುತ್ತೆ. ಸೊ ನಿಮ್ಮದು ಯಾವುದೇ ಒಂದು ಕಷ್ಟ, ಸಾಲ ಮತ್ತು ಒಡವೆಗಳು ಒತ್ತೇಟಿರ್ಬೋದು ಅಥವಾ ಮನೇಲಿ ಜಗಳ, ಏನೇ ಒಂದು ಕಷ್ಟಗಳಿದ್ರೂ ಆ ಸ್ವಾಮಿ ಎದುರುಗಡೆ ಕೂತ್ಕೊಂಡು ನೀವು ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ಸೊ ಏನಪ್ಪ ಅಂತಂದರೆ ವೆರಿ ಸಿಂಪಲ್ ಪೂಜೆ, ಬಟ್ ಏನಂದರೆ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಹನುಮಾನ್ ಸ್ವಾಮಿ ಫೋಟೋ ಇಲ್ಲ ಅನ್ನೋರು ವಿಗ್ರಹ ಇಡ್ಬೋದು, ಅಥವಾ ಏನೂ ಇಲ್ಲ, ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅಂದರೆ ಒಂದು ಎಲೆ ಮೇಲೆ ನೀವು ಒಂದು ತುಪ್ಪದ ದೀಪ ಹಚ್ಬಿಟ್ಟು ಆ ದೀಪದಲ್ಲೇ ನೀವು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡ್ಬಿಟ್ಟು ಹನುಮಾನ್ ಸಂಕಲ್ಪ ಬುಕ್ಕನ್ನು ಓದಿದ್ರೆ ಆಯಿತು. ಸೊ ಏನಪ್ಪ 11 ದಿನದ ಎಷ್ಟು ಪವರ್ಫುಲ್ ಇದು ಅಷ್ಟೇ ಪವರ್ಫುಲ್ಲಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.